ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಅವಲಕ್ಕಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತಿನ್ನೋದಕ್ಕೆ ಮಸಾಲೆ ದೋಸೆಗಿಂತನೂ ಚೆನ್ನಾಗಿರುತ್ತೆ, ಸೆಟ್ ದೋಸೆಗಿಂತನೂ ಸ್ಮೂತಾಗಿರುತ್ತೆ. ಯಾವುದೇ ಚಟ್ನಿ ಪಲ್ಯ ಇಲ್ಲದೆ ಬೇಕಾದರೂ ಹಾಗೆ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ, ಸಿಹಿಯಾಗಿರುತ್ತೆ. ಮಾಡೋದು ಕೂಡ ಬಹಳ ಸುಲಭ. ದೋಸೆ ಹಾಕಿ ಮಗುಚುವಾಗ ನಿಮಗೆ ಅನಿಸುತ್ತೆ ಬ್ರೆಡ್ ಥರ ಇದೆಯಲ್ಲ ಅಂತ. ಅದೇ ರೀತಿ ಸ್ಮೂತಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅವಲಕ್ಕಿ ದೋಸೆ ನೋಡೋದಕ್ಕೆ ಜೇನುಗುಳ ಥರ ತೂತಾಗಿರುತ್ತೆ. ಅವಲಕ್ಕಿ ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ದೋಸೆ ಅಕ್ಕಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ರುಬ್ಬಕ್ಕೂ ಹಾಕಲ್ಲ, ಹಾಗೆ ನೆನೆ ಹಾಕೋದು ಇಲ್ಲ, ಅಥವಾ ದೋಸೆ ಬಿಡುವಾಗ ಹಾಕಿ ಮಾಡೋದಿಲ್ಲ. ಇದನ್ನು ಯಾವಾಗ ಹಾಕಬೇಕು ಅನ್ನೋದನ್ನು ಸರಿಯಾಗಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಮಾಡಿ. ಮತ್ತು ಇದು ಅವಲಕ್ಕಿ 1/4 ಕಪ್ ತೊಗೊಳ್ಳಿ, ಅದ್ರ ಹೆಚ್ಚಿಗೆ ತೊಗೊಬಿಡಿ. ಹೆಚ್ಚಿಗೆ ಹಾಕೋದ್ರಿಂದನೂ ದೋಸೆ ಹೇಳಲ್ಲ. ಆದ್ದರಿಂದ 2 ಕಪ್ಗೆ 1/4 ಕಪ್ಪು ಅವಲಕ್ಕಿ, ಮತ್ತು ಮಜ್ಜಿಗೆ, ಮತ್ತು ಸಾಲ್ಟ್, ಮತ್ತು ಎಣ್ಣೆ. ಈಗ ಇದನ್ನೇನು ಮಾಡಬೇಕು ಅಂತಂದರೆ, ಇದು ಅಕ್ಕಿನ 2 ಸಾರಿ ಚೆನ್ನಾಗಿ ಈಚೆಗೆ ತೊಳೆದು ಅದನ್ನು ನೀರು ಬಗ್ಗಿಸ್ಬಿಡ್ಬೇಕು. ಆಮೇಲಿಂದ ಅದನ್ನು ಚೆನ್ನಾಗಿರೋ ನೀರನ್ನು ಹಾಕಿ ಒಂದು 8 ಗಂಟೆ ಅಷ್ಟು ನೆನೆಯೋಕ್ಕೆ ಬಿಟ್ಬಿಡ್ಬೇಕು, ನೀರು ಹಾಕ್ಬಿಟ್ಟು. ಮತ್ತು ಅವಲಕ್ಕಿನೂ ಅಷ್ಟೇ, ನೀವು ಮಾಮೂಲಿ ನೀರಿನಲ್ಲಿ ಅವಲಕ್ಕಿನ ಚೆನ್ನಾಗಿ 2 ಬಾರಿ ತೊಳ್ಕೊಳ್ಳಿ. ಅದಕ್ಕೆ ಕಡ್ದ ಮಜ್ಜಿಗೆಯಲ್ಲಿ ನೆನೆ ಹಾಕಬೇಕು. ಮಜ್ಜಿಗೆನ ನೀವು ಕಮ್ಮಿ ಹಾಕಬೇಡಿ, ಯಾಕೆಂದರೆ ಅದರಲ್ಲಿ ಕರೆಕ್ಟಾಗಿ ನೀವು ಅವಲಕ್ಕಿ ಜೊತೆಯಲ್ಲಿ ಎಷ್ಟಿರ್ತೋ ಆ ಲೆವೆಲಿಗೆ ನೆನೆ ಹಾಕಬೇಡಿ. 2-3 ಇಂಚ್ ಜಾಸ್ತಿ ಮಜ್ಜಿಗೆ ಹಾಕಿ ಅದ್ರ ಮೇಲೆ, ಅದು ಚೆನ್ನಾಗಿ ಉಬ್ಬುತ್ತೆ. ಅದು ಉಬ್ಬಿದಾಗನೇ ತುಂಬ ಚೆನ್ನಾಗಿ ದೋಸೆ ಕೂಡ ಬರೋದು. ಆಮೇಲಿಂದ ಮಜ್ಜಿಗೆಲೇ ನೆನೆ ಹಾಕ್ಬೇಕು. ಇದನ್ನು ನೀರಿನಲ್ಲಿ ನೆನೆ ಹಾಕಬೇಡಿ. ನೀರಿನಲ್ಲಿ ನೆನೆ ಹಾಕಿದ್ರೆ ಈ ಟೇಸ್ಟ್ ಬರೋದೇ ಇಲ್ಲ. ಮತ್ತು ಹಾಗೆ ಇದನ್ನು ಫ್ರೆಶ್ ಆಗಿರೋ ಮೊಸರು ಇರುತ್ತಲ್ಲ, ಅದರಲ್ಲಿ ಕಡಿದು ಫ್ರೆಶ್ ಆಗಿರೋ ಮಜ್ಜಿಗೆಲೇ ನೆನೆ ಹಾಕಿ. ಯಾಕೆಂದರೆ ಬೆಳಗ್ಗೆ ತನಕ ಅದರಲ್ಲಿ ನೆಂದಿರುತ್ತಲ್ಲ, ಆಗ ಹುಳಿ ಬರೋಲ್ಲ. ಹೆಚ್ಚಿಗೆ ಹುಳಿ ಬಂದರೆ ದೋಸೆ ಟೇಸ್ಟು ಚೆನ್ನಾಗಿರಲ್ಲ. ಆದ್ದರಿಂದ ಫ್ರೆಶ್ ಆಗಿರೋ ಮಜ್ಜಿಗೆಲೇ ನೆನೆ ಹಾಕಿ, ಹುಳಿ ಮಜ್ಜಿಗೆಲಿ ನೆನೆ ಹಾಕಬೇಡಿ. ಅದ್ರ ಮೇಲೆ ನಾವು ನೀರು ಹೇಗೆ ಹಾಕ್ತೀವೋ ಅದೇ ರೀತಿ ಮಜ್ಜಿಗೆ ಹಾಕಿಬಿಟ್ಬಿಡ್ಬೇಕು. ಮತ್ತೊಂದು ಸಾರಿ ಕೇಳಿಸ್ಕೊಳ್ಳಿ, ಅಕ್ಕಿ ಮತ್ತು ಅವಲಕ್ಕಿನ ತೊಳೆದು ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿ, ಅವಲಕ್ಕಿನ ಮಜ್ಜಿಗೆಲೇ ನೆನೆ ಹಾಕಬೇಕು. ಅದನ್ನು ತೊಳೆದು ನೆನೆ ಹಾಕಕ್ಕೆ ಬಿಡ್ತಿರಲ್ಲ, 7 ಇಂದ 8 ಗಂಟೆ ತನಕ ನೆನೆಯಕ್ಕೆ ಬಿಟ್ಬಿಡಿ. ಅದನ್ನು ನೆನೆ ಹಾಕ್ಬಿಟ್ಟು 8 ಗಂಟೆ ಆದಮೇಲೆ ಅಕ್ಕಿ ಮತ್ತು ಅವಲಕ್ಕಿನ ರುಬ್ಬುವಾಗ ಅಕ್ಕಿ ಹಾಗೂ ಅವಲಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡೇ ರುಬ್ಬಿ. ಇದರಿಂದ ಅಕ್ಕಿನೂ ಬೇಗ ಚೆನ್ನಾಗಿ ನುಣ್ಣಗಾಗುತ್ತೆ. ಜೊತೆಗೆ ರುಬ್ಬುವಾಗಲೇ 2 ಸಹ ಮಿಕ್ಸ್ ಕೂಡ ಆಗುತ್ತೆ ಸರಿಯಾಗಿ. ಅಕ್ಕಿ ಮತ್ತು ಅವಲಕ್ಕಿ 2 ಸೇರಿಸಿ ರುಬ್ಬಾದ್ಮೇಲೆ ಇದಕ್ಕೆ ಕಪ್ ಹೆಸರುಬೇಳೆನ ತಗೊಂಡು 1-2 ಬಾರಿ ಚೆನ್ನಾಗಿ ತೊಳೆದು ಅದನ್ನು ಈಗಲೇ ಅವಲಕ್ಕಿ ದೋಸೆ ಸಂಪ್ಳದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಇದು ರಾತ್ರಿಯೆಲ್ಲ ಸಂಪ್ಳದಲ್ಲೇ ನೆನೆದು ಸ್ಮೂತ್ ಆಗಿರುತ್ತೆ. ಜೊತೆಗೆ ಅದರ ಹೆಸರುಬೇಳೆ ಸಿಹಿ ಅಂಶ ಸಂಪ್ಳಕ್ಕೂ ಹಿಡಿಯುತ್ತೆ. ಇದನ್ನ ಸಂಜೆ ಅಥವಾ ರಾತ್ರಿ ನೀವು ರುಬ್ಕೊಂಡಾಗಲೇ ಹಾಕ್ಕೊಳ್ಬೇಕು. ಅದನ್ನು ಬಿಟ್ಟು ನೀವು ಬೆಳಿಗ್ಗೆ ಅವಲಕ್ಕಿ ದೋಸೆ ಬಿಡುವಾಗ ಹಾಕಿದರೆ ಇದರ ಸಿಹಿ ಅಂಶ ದೋಸೆಗೆ ಸಂಪ್ಳಕ್ಕೆ ಹಿಡಿದಿರೋದೇ ಇಲ್ಲ. ಜೊತೆಗೆ ಇದರ ಪರಿಮಳ ಸಹ ಸಂಪಣಕ್ಕೆ ಹಿಡಿದಿರೋದಿಲ್ಲ. ಮೇಯ್ನಾಗಿ ಆ ಹೆಸರುಬೇಳೆ ಬಾಯಿಗೆ ಸಿಕ್ಕಿದಾಗ ಅದು ಅನಿಸುತ್ತೆ. ಸಪ್ರೇಟ್ 10 ನಿಮಿಷ ನೆನೆಯೋಕೆ ಹಾಕ್ತೇನೆ ಅಂದರೂ ಸಹ ನಿಮಗೆ ರಾತ್ರಿ ರುಬ್ಬಿದಾಗ ಬರುವ ಟೇಸ್ಟು ಬರೋದಿಲ್ಲ. ಇದನ್ನು ಜ್ಞಾಪಕದಲ್ಲಿ ಇರಿಸ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಹಾಗೆ ಬಿಟ್ಬಿಡ್ಬೇಕು. ಅದು ಬೆಳಿಗ್ಗೆ ಎದ್ದು ಹೇಗಿದ್ರು ದೋಸೆ ನಾವು ಹಾಕೋತೀವಲ್ಲ ಆ ಟೈಮಿಗೆ ಚೆನ್ನಾಗಾಗುತ್ತೆ. ಮತ್ತು ಈಗ ನಾನು ಅದನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ನೋಡಿ, ಈ ರೀತಿ ಆಗುತ್ತೆ ಬ್ಯಾಟರು. ಇದಕ್ಕೆ ನಾವು ರಾತ್ರಿ ಹೊತ್ತೆ ಉಪ್ಪು ಮಿಕ್ಸ್ ಮಾಡಿ ಇಡಬೇಡಿ. ಯಾಕೆಂದರೆ ಉಪ್ಪು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಯಾವುದೇ ಬ್ಯಾಟರು ಹುಳಿ ಬರಲ್ಲ. ಆದ್ದರಿಂದ ಬೆಳಿಗ್ಗೆ ಹೊತ್ತು ನಾವು ದೋಸೆ ಹಾಕೋ ಟೈಮ್ನಲ್ಲಿ ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಸೋಡಾ ಗಿಡ ಏನೂ ಹಾಕೋಕ್ಕೆ ಹೋಗ್ಬೇಡಿ, ಇದೇ ಫ್ಲಫಿ ಥರ ಬರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಈಗ ಸಾಲ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಈ ರೀತಿ ಕಲಕಿ ಬ್ಯಾಟರ್ನ. ಈಗ ನಾನು ನೈಟೆಲ್ಲ ರುಬ್ಬಿಟ್ಟು ಹಿಟ್ಟಿದ್ನಲ್ಲ ಆ ಹಿಟ್ಟು ಇದು. ಈಗ ಹೆಸರುಬೇಳೆನೂ ನೆಂದಿರುತ್ತೆ ಚೆನ್ನಾಗಿ. ತುಂಬ ಗಟ್ಟಿಗೆ ಮಾಡಬೇಡಿ, ಈ ರೀತಿ ಇರಬೇಕು ಬ್ಯಾಟರು ನೋಡಿ. ಈಗ ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಅದು ಬಿಸಿ ಆದಮೇಲೆ ದೋಸೆ ಹಾಕ್ತೀನಿ. ಇದು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಇಲ್ಲದೆ ಸಾಗು ಮಾಡ್ಕೋಬೋದು. ಇಲ್ಲ ಯಾವುದು ಬೇಡ ಅಂತಂದರೆ ತುಪ್ಪದ ಜೊತೆಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ.
ಇದು ಬ್ರೆಡ್ ಥರ ಉಬ್ಬುತ್ತೆ, ಫ್ಲಫಿ ಥರ ಇರುತ್ತೆ. ಆಮೇಲೆ ಇದು ತೂತು ಜಾಸ್ತಿ ಆಗುತ್ತೆ. ಇದು ತಿನ್ನೋದಕ್ಕೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಸಿಹಿಗಿರುತ್ತೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನಾನು ಅವಲಕ್ಕಿ ಎಷ್ಟು ತೋರಿಸಿದ್ದೀನೋ ಅಷ್ಟೇ ಅವಲಕ್ಕಿ ಹಾಕಿ, ಯಾಕೆಂದರೆ ಜಾಸ್ತಿ ಹಾಕಿದಾಗ ದೋಸೆ ಹೇಳೋ ಸಾಧ್ಯತೆ ಇರಲ್ಲ. ಈ ಹೆಸರುಬೇಳೆ ಹಾಕಿರೋದ್ರಿಂದ ಮಧ್ಯದಲ್ಲಿ ತಿನ್ನುವಾಗ ಅದರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದೇ ಥರದ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಗೊತ್ತಿರಲ್ಲ ಯಾವ ರೀತಿ ಇರುತ್ತೆ ಬೇರೆ ದೋಸೆಗಳು ಅಂತಂದ್ಬಿಟ್ಟು. ಮುಂದೆ ನಾನು ಇನ್ನೂ ಬೇರೆ ಬೇರೆ ದೋಸೆಗಳನ್ನ ತೋರಿಸ್ಕೊಡ್ತೀನಿ, ಅದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ಲಫಿ ಆಗಿರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಈ ಹುಳಿ ಮಜ್ಜಿಗೆ ಹಾಕಿ ನೆನೆ ಹಾಕ್ಬೇಡಿ, ಯಾಕೆಂದರೆ ಈಗ ಬೇಸಿಗೆ ಕಾಲದಲ್ಲಿ ಹುಳಿ ಮಜ್ಜಿಗೆ ಹಾಕಿ ನೆನೆ ಹಾಕ್ತು ಅಂದರೆ ಇನ್ನೂ ಹುಳಿ ಜಾಸ್ತಿ ಆಗುತ್ತೆ, ಟೇಸ್ಟ್ ಇರೋಲ್ಲ. ಆಗ್ತಾನೆ ನೀವು ಇವತ್ತು ತೆಪ್ಪಾಕಿ ನಾಳೆ ಬೆಳಗ್ಗೆ ತಿಂತೀವಿ ಅಂತ ಮೊಸರನ್ನ, ಇಲ್ಲಾಂದರೆ ಮೊಸರನ್ನ ಆಗ್ತಾನೆ ತರ್ತಿರಲ್ಲ ಅಂಗಡಿಯಿಂದ, ಆ ಮೊಸರಲ್ಲಿ ಹಾಕಿ ಇದು ಮಜ್ಜಿಗೆ ಮಾಡಿಕೊಂಡು ನೆನೆ ಹಾಕಿ. ಹುಳಿ ಮಜ್ಜಿಗೆ ನೆನೆ ಹಾಕ್ಬಿಡಿ, ಯಾಕೆಂದರೆ ಪುನಃ ಇನ್ನೂ ಒಂದು ಸಾರಿ ನೈಟೆಲ್ಲ ರುಬ್ಬಿಟ್ಬಿಡ್ತೀವಲ್ಲ, ಇನ್ನೂ ಹುಳಿ ಜಾಸ್ತಿ ಆಗುತ್ತೆ, ಅದು ಹುಳಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರಲ್ಲ. ಫ್ರೆಶ್ ಆಗಿರೋ ಮಜ್ಜಿಗೆನಲ್ಲಿ ನೆನೆ ಹಾಕಿ. ನೋಡಿ ವೀಕ್ಷಕರೇ, ಈ ರೀತಿ ದೋಸೆ ಈ ರೀತಿ ಆಗಿದೆ. ನಾನು ಮಾಡಿರೋದನ್ನು ನೋಡ್ಕೊಂಡಿದ್ದೀರಲ್ಲ, ನೀವು ಅದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ, ಮತ್ತು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಸಹ ಒತ್ತಿ, ಯಾಕೆಂದರೆ ನಾನು ಮಾಡುವ ಹೊಸ ಅಡುಗೆ ನೇರವಾಗಿ ಬಂದು ತಲುಪುತ್ತೆ. ಮತ್ತು ನಾನು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.